ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕೆ ಬಂದರೆ ಎಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಚಾರ ಏನಪ್ಪ ಅಂದರೆ ಕೋಹಾಲ್ ಇಂಡಿಯನ್ ಲಿಮಿಟೆಡ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಎ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್ ಎ ಮಹಾರತ್ನ ಕಂಪನಿ ಗೌರ್ಮೆಂಟ್ ಅಂಡರಲ್ಲಿ ಈ ಇಲಾಖೆ ನಡೀತಿದ್ದು ಇನ್ನು ಇದೆ ಟೋಟಲ್ ಮ್ಯಾನ್ ಪವರ್ ಬಂದು ಅಲ್ಲಿ ಕೆಲಸ ಮಾಡ್ತಿರೋರು ಬಂದು 2,25,000 ಮೆಂಬರ್ಸಲ್ಲಿ ಕೆಲಸ ಮಾಡ್ತಿದ್ದಾರೆ. ಇನ್ನು ಈ ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಕೂಡ ಇದ್ದು ಈ ಹುದ್ದೆಗೆ ಆಯ್ಕೆ ಆಗಲು. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಆನ್ಲೈನಲ್ಲಿ ಈಗಾಗಲೇ ಪ್ರಾರಂಭವಾಗಿದ್ದು ಜನವರಿ 15ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ ಸ್ಟಾರ್ಟ್ ಆಗಿದ್ದು ಕೊನೆ ದಿನಾಂಕ ಬಂದು ಫೆಬ್ರವರಿ 14 ಸಂಜೆ 6 ಗಂಟೆ ಒಳಗಡೆ ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರ್ತದೆ. ಇನ್ನು ಇಲ್ಲಿ ಕಾಣಿಸಿರೋ ವೆಬ್ಸೈಟ್ ಬಂದು ಈ ಹುದ್ದೆಯ ಅಫಿಷಿಯಲ್ ವೆಬ್ಸೈಟ್ ಆಗಿದ್ದು www.coalumindia.in ಈ ವೆಬ್ಸೈಟ್ ಈ ಹುದ್ದೆಯ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತದೆ. ಹಾಗೆ ನಿಮಗೆ ಫರ್ದರ್ ಇನ್ಫಾರ್ಮೇಷನ್ ಬೇಕಂದರೆ ಈ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ಬೋದಿರ್ತದೆ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅರ್ಜಿ ಸಲ್ಲಿಸ್ತಾರೋ ಅವರು ಕೊನೆ ಟೈಮ್ನಲ್ಲಿ ಅರ್ಜಿ ಸಲ್ಲಿಸ್ಬೇಕು ಅನ್ನೋದು ಬಿಟ್ಟು ಅರ್ಜಿ ಸಲ್ಲಿಸುವಂಥವ್ರು ಬೇಗ ಅರ್ಜಿ ಸಲ್ಲಿಸಿ. ಯಾಕಂದರೆ ನಿಮಗೆ ಏನಾದರೂ ನೆಟ್ವರ್ಕ್ ಪ್ರಾಬ್ಲಮ್ ಅಥವಾ ನಿಮ್ಮ ಅಪ್ಲಿಕೇಶನ್ ಸೆಂಡ್ ಆಗಲಿಲ್ಲ ಅಂದರೆ ಪ್ರಾಬ್ಲಮ್ ಆಗಬಾರ್ದಂತ. ಇನ್ನು ಯಾವ ಹುದ್ದೆ ಅಂತ ನೋಡೋದಾದರೆ ಕಮ್ಯುನಿಟಿ ಡೆವಲಪ್ಮೆಂಟ್ನ ಡಿಪಾರ್ಟ್ಮೆಂಟ್ನಲ್ಲಿ ಹುದ್ದೆಗಳು ಖಾಲಿ ಇದ್ದು ಒಟ್ಟು 17 ಹುದ್ದೆಗಳು ಖಾಲಿ ಇರ್ತವೆ. ಇನ್ನು ಈ ಹುದ್ದೆಗೆ ಮಿನಿಮಮ್ 2 years ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮೊ ಆಗಿರುವಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸ್ಬೋದು. ಡಿಗ್ರಿ ಅಥವಾ ಡಿಪ್ಲೊಮೊ ಆಗಿರುವಂಥವ್ರು ಅರ್ಜಿ ಸಲ್ಲಿಸ್ಬೋದಾಗಿರ್ತದೆ. ಇನ್ನು ಎರಡನೇದಾಗಿ ಎನ್ವಿರಾನ್ಮೆಂಟ್ನ 18 ಹುದ್ದೆಗಳು ಖಾಲಿ ಇದ್ದು ಈ ಹುದ್ದೆಗೆ ಫಸ್ಟ್ ಕ್ಲಾಸ್ ಡಿಗ್ರಿ ಇನ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ವಿತ್ ಮಿನಿಮಮ್ 60% ಮಾರ್ಕ್ಸ್ ಆರ್ ಎನಿ ಇಂಜಿನಿಯರಿಂಗ್ ಡಿಗ್ರಿ ವಿತ್ PG ಡಿಗ್ರಿ ಅಥವಾ ಡಿಪ್ಲೊಮಾ ಇನ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ವಿತ್ ಮಿನಿಮಮ್ 60% ಮಾರ್ಕ್ಸ್. ಅಂದರೆ ನೀವು ಡಿಗ್ರಿ ಮಾಡಿರೋವಂಥವ್ರು ಅಪ್ಲೈ ಮಾಡ್ಬೋದಿರ್ತದೆ ಅಥವಾ ಡಿಪ್ಲೊಮಾ ಮಾಡಿರೋ ಕೂಡ ಅಪ್ಲೈ ಮಾಡ್ಬೋದಾಗಿರ್ತದೆ. ಇನ್ನು ಮೂರನೇದಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ 19 ಹುದ್ದೆಗಳು ಖಾಲಿ ಇದ್ದು ಈ ಹುದ್ದೆಗೆ CA ಅಥವಾ ICW ಮಾಡಿರೋವಂಥವ್ರು ಚಾರ್ಟೆಡ್ ಅಕೌಂಟಿಂಗ್ ಮಾಡಿರೋವಂಥವ್ರು ಅಪ್ಲೈ ಮಾಡ್ಬೋದಾಗಿರ್ತದೆ. ಇನ್ನು ನಾಲ್ಕನೇದಾಗಿ ಲೀಗಲ್ ಡಿಪಾರ್ಟ್ಮೆಂಟ್ನ 20 ಹುದ್ದೆಗಳು ಖಾಲಿ ಇದ್ದು ಈ ಹುದ್ದೆಗೆ ಗ್ರ್ಯಾಜುಯೇಟ್ ಅಂದರೆ ಡಿಗ್ರಿ ಆಗಿರುವಂಥವ್ರು ಅರ್ಜಿ ಸಲ್ಲಿಸ್ಬೋದಾಗಿದ್ದು ಹಾಗೆ ನಿಮ್ಮ 60% ಮಾರ್ಕ್ಸ್ ನನಗೆ ಪಾಸಾಗಿರಬೇಕಾಗಿರ್ತದೆ. ಅಂದರೆ ನೀವು ಕಾಲೇಜ್ ಅಂತಲೇ ಏನಿಲ್ಲ, ಇನ್ಸ್ಟಿಟ್ಯೂಟ್ ಮುಖಾಂತರ ಮಾಡಿರೋವಂಥವ್ರು ಕೂಡ ಅಪ್ಲೈ ಮಾಡ್ಬೋದಿರ್ತದೆ. ಇನ್ನು ಐದನೇದಾಗಿ ಮಾರ್ಕೆಟಿಂಗ್ ಮತ್ತು ಸೇಲ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಒಟ್ಟು 21 ಹುದ್ದೆಗಳು ಖಾಲಿ ಇರುತ್ತೆ. ಈ ಹುದ್ದೆಗೆ ಡಿಗ್ರಿ ವಿತ್ 2 years MBA ಅಥವಾ PG ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್ ವಿತ್ ಸ್ಪೆಷಲೈಸೇಷನ್ ಇನ್ ಮಾರ್ಕೆಟಿಂಗ್ ಮಾಡಿರೋವಂಥವ್ರು ಅರ್ಜಿ ಸಲ್ಲಿಸ್ಬೋದಾಗಿರ್ತದೆ. ಹಾಗೆ 60% ಮಾರ್ಕ್ಸ್ ನನಗೆ ಪಾಸಾಗಿರಬೇಕಾಗುತ್ತದೆ. ಇನ್ನು ಆರನೇದಾಗಿ ಮೆಟಾರಿಕಲ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ನ ಒಟ್ಟು 22 ಹುದ್ದೆಗಳು ಖಾಲಿ ಇದ್ದು ಇಂಜಿನಿಯರ್ ಡಿಗ್ರಿ ಇನ್ ಎಲೆಕ್ಟ್ರಿಕಲ್ ಆರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿತ್ 2 years MBA PG ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್ ವಿತ್ ಮಿನಿಮಮ್ 60% ಮಾರ್ಕ್ಸ್ ನೊಂದಿಗೆ ಪಾಸಾಗಿರುವಂಥವ್ರು ಅಪ್ಲೈ ಮಾಡ್ಬೋದಿರ್ತದೆ. ಇನ್ನು ಏಳನೇದಾಗಿ ಪರ್ಸ್ನಲ್ ಅಥವಾ HR ಡಿಪಾರ್ಟ್ಮೆಂಟ್ನಲ್ಲಿ ಒಟ್ಟು 23 ಹುದ್ದೆಗಳು ಖಾಲಿ ಇದ್ದು ಹಾಗೆ ಈ ಹುದ್ದೆಗೆ ಗ್ರ್ಯಾಜುಯೇಟ್ ಅಂದರೆ ನೀವು ಗ್ರ್ಯಾಜುಯೇಟ್ ಪೂರ್ತಿ ಮಾಡಲಿರಲೇಬೇಕಂತೇನಿಲ್ಲ, 2 years ಆದರೂ ಕಂಪ್ಲೀಟ್ ಆಗಿದರೆ ಸಾಕು, ಅಂಥವ್ರು ಅಪ್ಲೈ ಮಾಡ್ಬೋದಿರ್ತದೆ. ಡಿಗ್ರಿ PG ಮಾಡಿರೋವಂಥವ್ರು ಅಪ್ಲೈ ಮಾಡ್ಬೋದಿರ್ತದೆ ಮತ್ತು MBA ಮಾಡಿರೋವಂಥವ್ರು ಕೂಡ ಅಪ್ಲೈ ಮಾಡ್ಬೋದಿರ್ತದೆ. ಇನ್ನು ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ನ 24 ಹುದ್ದೆಗಳು ಖಾಲಿ ಇದ್ದು ಇದಕ್ಕೆ ಹುದ್ದೆಗೆ ಗ್ರ್ಯಾಜುಯೇಟ್ ಆಗಿದ್ದರೆ ಸಾಕು. ಇನ್ನು ಕೊನೆಯದಾಗಿ ಕೋಲ್ ಪ್ರಿಸ್ಕ್ರಿಪ್ಷನ್ನ ಡಿಪಾರ್ಟ್ಮೆಂಟ್ನ 25 ಹುದ್ದೆಗಳು. ಈ ಹುದ್ದೆಗೆ BE BTech BSc ಇಂಜಿನಿಯರಿಂಗ್ ಇನ್ ಮೆಕ್ಯಾನಿಕಲ್ ಕೆಮಿಕಲ್ ಮಿನರಲ್ಸ್ ಇಂಜಿನಿಯರಿಂಗ್ ಮಿನರಲ್ ಆ್ಯಂಡ್ ಮೆಟೀರಿಯಲ್ ಇಂಜಿನಿಯರಿಂಗ್ ವಿತ್ ಮಿನಿಮಮ್ 60% ಮಾರ್ಕ್ಸ್ BE BTech ಆಗಿರುವಂಥವ್ರು ಅರ್ಜಿ ಸಲ್ಲಿಸ್ಬೋದಾಗಿರ್ತದೆ.
ಹಾಗೆ ಸೆಕ್ಯೂರಿಟಿ ಡಿಸಿಪ್ಲಿನ್ಗೆ ಮಿನಿಮಮ್ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್ ಆಸ್ ಬಿಲೋ. ನೀವು ಮಿನಿಮಮ್ 2 years ಸರ್ವಿಸ್ ಇನ್ ಆಫೀಸರ್ ಅಥವಾ ಎಕ್ಸಿಕ್ಯೂಟಿವ್ ಗ್ರೇಡ್ ವಿತ್ ಎಥರ್ ಆರ್ಮಡ್ ಫೋರ್ಸ್ ಆರ್ ಸೆಂಟ್ರಲ್ ಪೊಲೀಸ್ ಆರ್ಗನೈಸೇಷನ್. ಆಲ್ರೆಡಿ ನಿಮಗೆ 2 years ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತದೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು. ಯಾರೇ ಈ ಹುದ್ದೆಗೆ ಅರ್ಜಿ ಸಲ್ಲಿಸ್ತಿರೋ ಅಂಥವ್ರು ಕಾಲೇಜ್ ಅಥವಾ ಇನ್ಸ್ಟಿಟ್ಯೂಟ್ ಮುಖಾಂತರ ಗ್ರ್ಯಾಜುಯೇಟ್ ನಿಮ್ಮ ಎಜುಕೇಷನ್ ಕಂಪ್ಲೀಟ್ ಮಾಡಿರೋ ಅರ್ಜಿ ಸಲ್ಲಿಸ್ಬೋದು. ಕೊರೆಸ್ಪಾಂಡಿಂಗ್ ಮಾಡಿರೋ ಅಂಥವ್ರು ಅರ್ಜಿ ಸಲ್ಲಿಸ್ಬೋದಾಗಿರ್ತದೆ. ಹಾಗೆ 60% ಅದು 60% ಅಥವಾ ಅದಕ್ಕಿಂತ ಮೇಲೆ ಪರ್ಸೆಂಟೇಜ್ ತೊಗೊಂಡಿರೋರು ಅಪ್ಲೈ ಮಾಡ್ಬೋದಿರ್ತದೆ. ಅಥವಾ ಇಲ್ಲಿ ಹೇಳಿರೋ ಥರ 15.99 ತೊಗೊಂಡಿದ್ರು ಕೂಡ ನೀವು ಈ ಹುದ್ದೆಗೆ ನಾಟ್ ಎಲಿಜಿಬಲ್ ಆಗಿರ್ತೀರ. ಹಾಗೆ 10 ವೇಕೆನ್ಸಿಗಳು ಕೂಡ ಇದ್ದು, ಕಮ್ಯುನಿಟಿ ಡೆವಲಪ್ಮೆಂಟ್ನ 13 ಫ್ರೆಶ್ ವೇಕೆನ್ಸೀಸ್ ಬಂದು 13 ವೇಕೆನ್ಸೀಸ್ ಇದ್ದು, ಟೋಟಲ್ ವೇಕೆನ್ಸಿ ಬಂದು 20 ಇರುತ್ತವೆ. ಈ ಹುದ್ದೆಗೆ ಅಂಗವಿಕಲತೆ ಇರುವಂಥ ಅಭ್ಯರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದಿರ್ತದೆ. ಎನ್ವಿರಾನ್ಮೆಂಟ್ನ 25 ಫ್ರೆಶ್ 25 ವೇಕೆನ್ಸೀಸ್ ಇದ್ದು, ಟೋಟಲ್ ವೇಕೆನ್ಸಿ ಬಂದು 25 ಆಗಿರುತ್ತದೆ. ಹಾಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಫ್ರೆಶ್ ಬಂದು 56 ಇದ್ದು, ಟೋಟಲ್ ವೇಕೆನ್ಸಿ ಬಂದು 103 ಇರುತ್ತದೆ. ಮತ್ತು ಲೀಗಲ್ ಡಿಪಾರ್ಟ್ಮೆಂಟ್ನ ಫ್ರೆಶ್ ವೇಕೆನ್ಸೀಸ್ ಬಂದು 9 ಇದ್ದು, ಟೋಟಲ್ ವೇಕೆನ್ಸೀಸ್ ಬಂದು 18 ಇರುತ್ತದೆ. ಮಾರ್ಕೆಟಿಂಗ್ ಮತ್ತು ಸೇಲ್ಸ್ ಡಿಪಾರ್ಟ್ಮೆಂಟ್ನ ಫ್ರೆಶ್ ವೇಕೆನ್ಸೀಸ್ ಬಂದು 25 ಹಾಗೂ ಟೋಟಲ್ ವೇಕೆನ್ಸೀಸ್ ಕೂಡ 25 ಇರುತ್ತೆ. ಮೆಟೀರಿಯಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ನ ಟೋಟಲ್ 44 ವೇಕೆನ್ಸೀಸ್ ಇದ್ದು, ಫ್ರೆಶ್ ವೇಕೆನ್ಸೀಸ್ ಬಂದು 41 ವೇಕೆನ್ಸಿ. ಪರ್ಸನಲ್ ಆ್ಯಂಡ್ HR ನ 92 ಫ್ರೆಶ್ ವೇಕೆನ್ಸೀಸ್ ಮತ್ತು ಟೋಟಲ್ 97 ವೇಕೆನ್ಸೀಸ್ ಇರುತ್ತೆ. ಹಾಗೆ ಇಲ್ಲಿ ಇರೋ ಟೋಟಲ್ ಒಂದು ವೇಕೆನ್ಸಿಯಲ್ಲಿ 44 ವೇಕೆನ್ಸೀಸ್ ಫಾರ್ PWD ಅಭ್ಯರ್ಥಿಗಳಿಗೆ ಮೀಸಲಾತಿ ನೀಡಲಾಗಿರುತ್ತದೆ. ಸೆಲೆಕ್ಷನ್ ಬೇಸಿಸ್ ಬಂದು ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಟೆಸ್ಟ್ ಇರುತ್ತದೆ. ಅಡ್ಮಿಟ್ ಕಾರ್ಡನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾರೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಬಂದು ಟೋಟಲ್ 3 ಪೇಪರ್ಸ್ ಇದ್ದು, ಟಿಕ್ಕಿಂಗ್ ರೀತಿ ಕ್ವಶನ್ಸ್ ಇರುತ್ತೆ. ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಬಂದು ನಿಮಗೆ ಇದರಲ್ಲಿ ಮಿನಿಮಮ್ ಪಾಸ್ ಆಗಬೇಕಂದ್ರೆ ಟೋಟಲ್ 40 ಮಾರ್ಕ್ಸ್ ಮತ್ತು UR ಮತ್ತು EWS ಅಭ್ಯರ್ಥಿಗೆ, OBC ಅಭ್ಯರ್ಥಿಗೆ 35 ಮಾರ್ಕ್ಸ್, SC/ST ಅಭ್ಯರ್ಥಿಗೆ 30 ಮಾರ್ಕ್ಸ್ ಇರುತ್ತೆ. ಅಂದರೆ ನೀವು ಇಷ್ಟು ಮಾರ್ಕ್ಸ್ ತೊಗೊಂಡು ಪಾಸ್ ಆದರೆ ನೆಕ್ಸ್ಟ್ ಒಂದು ಸ್ಟೇಜ್ಗೆ ಆಯ್ಕೆ ಆಗ್ತೀರಾ. ಹಾಗೆ ನೋ ಆಬ್ಜೆಕ್ಟಿವ್ ಸರ್ಟಿಫಿಕೇಟ್ ಕೂಡ ನೀವು ಆಲ್ರೆಡಿ ಏನಾದರೂ ಕೆಲಸ ಮಾಡಿದರೆ ಗೌರ್ಮೆಂಟ್ ಇದರಲ್ಲಿ ಏನಾದರೂ ಅಂಥವ್ರು ಸಬ್ಮಿಟ್ ಮಾಡಬೇಕಿರ್ತದೆ. ಇನ್ನು ಅಪ್ಲಿಕೇಶನ್ ಫೀಸ್ ಬಂದು 1000 ರೂಪಾಯಿ. ಅಪ್ಲಿಕೇಶನ್ ಫೀಸ್ 180 ರೂಪಾಯಿ, GST ಸೇರಿ 1180 ರೂಪಾಯಿ ಆಗಿದ್ದು, ಆನ್ಲೈನ್ ಮುಖಾಂತರ ನೀವು ಪೇ ಮಾಡಬೇಕಿರ್ತದೆ. ಇನ್ನು ಏಜ್ ಲಿಮಿಟ್ ಬಂದು 30 ಇಯರ್ಸ್ ಆಗಿದ್ದು, ಹಾಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತದೆ. OBC ಅಭ್ಯರ್ಥಿಗೆ 3 years ಏಜ್ ರಿಲ್ಯಾಕ್ಸೇಷನ್, SC/ST ಅಭ್ಯರ್ಥಿಗೆ 5 years, ಪರ್ಸನಲ್ ವಿತ್ ಅಂಗವಿಕಲತೆ ಅಭ್ಯರ್ಥಿಗೆ, ಅದರಲ್ಲಿ ಜನರಲ್ ಅಭ್ಯರ್ಥಿ ಆಗಿದ್ದರೆ 10 years, OBC ಅಭ್ಯರ್ಥಿ ಆಗಿದ್ದರೆ 13 years, SC/ST ಅಭ್ಯರ್ಥಿ ಆಗಿದ್ದಲ್ಲಿ 15 years ಇದ್ದು ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತದೆ.
ಹಾಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು 56 ಇರುತ್ತದೆ. ಅಂದರೆ ನೀವು ಇದನ್ನೆಲ್ಲ ಅಪ್ಲೈ ಮಾಡಾದ್ಮೇಲೇನು ಮ್ಯಾಕ್ಸಿಮಮ್ ಬಂದು 56 ಇರ್ತದೆ. ಫಾರ್ಟಿ ಪರ್ಸೆಂಟೇಜ್ ಅಂಗವಿಕಲತೆ ಇರೋವಂಥವ್ರು ಮಾತ್ರ ಅಪ್ಲೈ ಮಾಡ್ಬೋದಿರ್ತದೆ. ಇನ್ನು ಈ ಹುದ್ದೆಗೆ ನೀವೇನಾದರೂ ಆಯ್ಕೆ ಆದರೆ ಗ್ರೇಡ್ 2 ಅಭ್ಯರ್ಥಿಗೆ ಮ್ಯಾನೇಜ್ಮೆಂಟ್ ಟ್ರೈನಿಯ ಗ್ರೇಡ್ 2 ಅಭ್ಯರ್ಥಿಗೆ 50,000ದಿಂದ 1,60,000ವರೆಗೂ ಬೇಸಿಕ್ ಪೇ ಇರುತ್ತದೆ. ಇನ್ನು ಗ್ರೇಡ್ 3 ಅಭ್ಯರ್ಥಿಗೆ 60,000ದಿಂದ 1,80,000ವರೆಗೂ ನಿಮಗೆ ವೇತನ ಇರುತ್ತದೆ. ಇದ್ರ ಜೊತೆಗೆ ನಿಮಗೆ ಡಿಯರೆನ್ಸ್ ಅಲವೆನ್ಸ್, HRA ಎಲ್ಲ ಎಕ್ಸೆಟ್ರಾ ಅಲವೆನ್ಸಸ್ ಕೂಡ ಇರುತ್ತವೆ. ಹಾಗೆ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಇರುತ್ತದೆ. ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಇಲ್ಲಿ ಕಾಣಿಸ್ತಿರೋ ವೆಬ್ಸೈಟ್ಗೆ ಹೋಗಿ ಕೆರಿಯರ್ ವಿತ್ CI ಮೇಲೆ ಕ್ಲಿಕ್ ಮಾಡಿ, ಜಾಬ್ ಎಟ್ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ಗಳನ್ನು ಹಾಗೆ ಬೇಕಾಗೋ ಡಾಕ್ಯುಮೆಂಟ್ಗಳನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಿ. ನಿಮ್ಮ ಅಪ್ಲಿಕೇಶನನ್ನು JPG ಅಥವಾ JPG ಫಾರ್ಮೆಟ್ನಲ್ಲಿ ಮಾತ್ರ ಸಬ್ಮಿಟ್ ಮಾಡ್ಬೋದಾಗಿರ್ತದೆ. ಅದಾಗೆ ಈ ಹುದ್ದೆಗೆ ಟ್ರಾವೆಲಿಂಗ್ ಅಂದರೆ ಇಂಟರ್ವ್ಯೂಗೆ ಏನಾದರೂ ಹೋಗೋ ಇದರಲ್ಲಿ ಇದ್ದರೆ ಅಂಥವ್ರಿಗೆ ನೋ DA ಟಿ ಅಲವೆನ್ಸಸ್ ಇರುವುದಿಲ್ಲ. ನಿಮ್ಮ ಓನ್ ಖರ್ಚಿನಲ್ಲೇ ನೀವು ಹೋಗಬೇಕಾಗಿರ್ತದೆ. ಹಾಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಇಲ್ಲಿ ಕಾಣಿಸ್ತಿರೋ ಮೊಬೈಲ್ ನಂಬರ್ಗೆ ನೀವು ಕಾಲ್ ಮಾಡಿ ಅಥವಾ ಚಾಟ್ ಮಾಡಿ ನೀವು ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ಕೋಬೋದಿರ್ತದೆ. ಇನ್ನು ಈ ವಿಡಿಯೋ ಎಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಕೆಲಸ ಹುಡುಕ್ತಾರೆ ಅಂತ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ಹುದ್ದೆಗೆ ಯಾರು ಅರ್ಜಿ ಸಲ್ಲಿಸ್ತಾ ಇದ್ರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಸಿಗೋ ತನಕ ನಮ್ಮ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.